ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಗಿಡಕ್ಕೆ ನೀರ್ ಹಾಕ್ಬೇಕಾದ್ರೆ ಈ ಗಿಡದ ಬಗ್ಗೆ ಹೇಳೋಣ ಅನಿಸ್ತು. ಇದಕ್ಕೆ ದೊಡ್ಡ ಪತ್ರೆ ಎಲೆ ಅಂತ ಕರೀತಾರೆ. ಇದನ್ನ ಕೆಮ್ಮು ಮತ್ತೆ ಶೀತ ಕಡಿಮೆ ಆಗ್ಲಿ ಅಂತ ಯೂಸ್ ಮಾಡ್ತಾರೆ. ದೊಡ್ಡವರಿಗೆಲ್ಲ ಖಾಲಿ ಹೊಟ್ಟೆಲೆ ಹಾಗೆ ತಿಂದ್ರೆ ಆಯ್ತು. ಚಿಕ್ಕ ಮಕ್ಕಳಿಗಾದ್ರೆ 4-5 ದೊಡ್ಡ ಪತ್ರೆ ಎಲೆ, ಒಂದು ವೀಳ್ಯದೆಲೆ, 4 ಕಾಳು ಮೆಣಸು, ಒಂದು ಲವಂಗ, ಸ್ವಲ್ಪ ಉಪ್ಪು ಹಾಕಿ ಅದರ ರಸ ತೆಗೆದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕುಡಿಸಿದ್ರೆ ಆದಷ್ಟು ಬೇಗ ಕೆಮ್ಮು, ಕಫ ಮತ್ತೆ ಶೀತ ಕಡಿಮೆ ಆಗುತ್ತೆ. ಇನ್ನ ಪಕ್ಕದಲ್ಲಿ ಫ್ರೆಶ್ ಆಗಿರೋ ಗುಲಾಬಿ ನೋಡಕ್ಕೆ ಎಷ್ಟು ಖುಷಿ ಆಗ್ತಿತ್ತೋ, ಬಾಡಿದ್ ನೋಡಿ ಅಷ್ಟೇ ಬೇಜಾರಾಯ್ತು. ನಮ್ ಜೀವನ ಅಷ್ಟೇ ಅಲ್ವಾ, ಖುಷಿ ಇದ್ದಾಗ ಹಾರಾಟ, ಇಲ್ಲದೆ ಇದ್ದಾಗ ಗೋಳಾಟ. ಏನಂತೀರಾ? ತಿಂಡಿಗೆ ಚಪಾತಿ ಜೊತೆ ಸೊಪ್ಪು ತಳಿಸಿ ಮೂಲಂಗಿ ಬಜ್ಜಿ ಮಾಡಿದ್ದೆ. ಮೂಲಂಗಿ ಬಜ್ಜಿ ಸೂಪರ್ ಇರುತ್ತೆ, ಒಂದ್ಸಲ ಟ್ರೈ ಮಾಡಿ. ಏನಿಲ್ಲ, ಕ್ಯಾರೆಟು ಮೂಲಂಗಿ ತುರ್ಕೊಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಉಪ್ಪು, ಮೊಸರು ಹಾಕಿದ್ರೆ ಮುಗ್ದೋಯ್ತು. ಇವಾಗಿರೋದು ನೋಡಿ ಸ್ಪೆಷಲ್ ರೆಸಿಪಿ. ಇದು ನನ್ನ ಫೇವ್ರೇಟ್ ಅಷ್ಟೇ ಅಲ್ಲ, ಎಲ್ಲ ಹುಡುಗಿರ ಫೇವ್ರೇಟೇನೂ ಹೌದು. ಅದು ಬೇರೆ ಏನೂ ಅಲ್ಲ, ಪಾನಿಪೂರಿ. ಇದನ್ನ ಹೇಳುವಾಗ ನನಗೇನೆ ನಗು ಬಂತು. ಓಕೆ, ಕ್ವಿಕ್ಕಾಗಿ ರೆಸಿಪಿ ಹೇಳ್ಬಿಡ್ತೀನಿ. ಪಾನಿ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಕಾಳುಮೆಣಸು, ಉಪ್ಪು ಹಾಕಿ ನುಣ್ಣಗೆ ರುಬ್ಕೊಂಡು ಜೊತೆಗೆ ಹುಣಸೆ ಹುಳಿ ಸೇರಿಸಿ ನೀರು ಹಾಕಿದ್ರೆ ಪಾನಿ ರೆಡಿ. ಇನ್ನು ಸ್ಟಫಿಂಗಿಗೆ ಬೇಯಿಸಿದ ಆಲೂಗಡ್ಡೆ, ಬಟಾಣಿ, ಕಡಲೆಕಾಳು ಜೊತೆಗೆ ಈರುಳ್ಳಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರು ಮತ್ತು ಗರಂ ಮಸಾಲ ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡಿದರೆ ಸ್ಟಫಿಂಗನ್ನು ರೆಡಿಯಾಗಿ ಹೋಗುತ್ತೆ. ಇನ್ನು ಮೇನ್ ಬೇಕಾಗಿರೋದೆ ಪೂರಿ. ಅದನ್ನು ಕರಿಯೋಕ್ಕೆ ಸ್ಟೈಲಾಗಿ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಪೂರಿ ಹಾಕಿದರೆ ರೆಡಿಯಾಗಿ ಹೋಗುತ್ತೆ. ಇದನ್ನ ಟೇಸ್ಟ್ ಮಾಡಿ ನಮ್ಮ ಸಾಹೇಬ್ರು ಹೆಂಗೆ ರಿವ್ಯೂ ಕೊಟ್ಟರು. ಹಾಗೆ ಗ್ಯಾಲರಿ ನೋಡ್ತಿದ್ದೆ, ನಮ್ಮ ಅಕ್ಕನ ಮಗನ ವಿಡಿಯೋ ಸಿಕ್ತು. ಸ್ಟ್ರೆಸ್ಸಿಂದ ಹೊರಗೆ ಬಂದು ನಗ್ರಿ. ಇನ್ನು ಲಾಸ್ಟಲ್ಲಿ ಟಿಪ್ ಹೇಳೋದಾದರೆ, ಆಫ್ಟರ್ ಫ್ರಮ್ ದ ಬೆಡ್ ಇನ್ ದ ಮಾರ್ನಿಂಗ್, ಬಿಫೋರ್ ಗೋಯಿಂಗ್ ಟು ಬೆಡ್ ಇನ್ ದ ನೈಟ್, ಹ್ಯಾವಿಂಗ್ ಎ ಗ್ಲಾಸ್ ಆಫ್ ಹಾಟ್ ವಾಟರ್ ಕೀಪ್ಸ್ ದ ಗ್ಯಾಸ್ಟ್ರಿಕ್ ಅವೇ. ಏನಿಲ್ಲ, ಬಿಸಿನೀರು ಕುಡೀರಿ, ಗ್ಯಾಸ್ಟ್ರಿಕ್ ಹೋಗಲಾಡಿಸಿ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.